So guys, welcome back to Prasanna Dhanush YouTube channel. Welcome guys. Finally ನಮ್ಮ ಡ್ರೋನ್ ಪ್ರತಾಪ್ ಅವರು ಇವಾಗ ಕಲರ್ಸ್ ಕನ್ನಡಗೆ ಬರ್ತಾ ಇದ್ದಾರೆ ರಿಟರ್ನ್ ಟೆಲಿವಿಷನ್ಗೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೂ ಮುಂಚೆ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂತಿದ್ರು, ಅದಾದ್ಮೇಲೆ ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಬರ್ತಾ ಇದ್ದಾರೆ. ಸೊ ನೀವು ಅನ್ಕೊಂತಾ ಇದ್ದೀರಾ ಏನು ಗಿಚ್ಚಿಗಿಲಿಗೆ ಇಲ್ಲಿಗೆ ಬರ್ದಿಲ್ವಾ ಅಂತ. ಸೊ ಗಿಚ್ಚಿಗಿಲಿಗೆ ಬರ್ತಿಲ್ಲ. ಸೊ ಆಕ್ಚುಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಅಲ್ಲಿ ಇವಾಗ ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಬರ್ತಾ ಇದ್ದಾರೆ. ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾ ಇದ್ದಾರೆ, ಅದು ವಿತ್ ಡ್ರೋನ್ ಪ್ರತಾಪ್ ಅವರ ಅಮ್ಮನ ಜೊತೆ ಬರ್ತಾ ಇದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಆಫ್ಟರ್ ಸೋ ಮೆನಿ ವೀಕ್ಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತೇ ಇದೆ. ಸೊ ಪ್ರತಾಪ್ ಅವರು ಗಿಚ್ಚಿಗಿಲಿಗಿಲಿಗೆ ಬಂದಿದ್ರು. ಸೊ ಅವರು ಒಂದು 2 ವೀಕ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಅದಾದ್ಮೇಲೆ ಕಾಣಿಸ್ಕೊಳಕ್ ಹೋಗ್ಲಿಲ್ಲ. ಸೊ ನಮಗೂ ಕೂಡ ತುಂಬಾ ಬೇಜಾರಾಯ್ತು ಆಕ್ಚುಲಿ ಅವ್ರು ಯಾಕಪ್ಪ ಕಂಟಿನ್ಯೂ ಮಾಡಲಿಲ್ಲ ಅಂತ. ಸೀರಿಯಲ್ಸ್ ಅಂತೆಗೂ ಬಂದಿದ್ರು, ಬಟ್ ಸ್ಟಿಲ್ ಸೀರಿಯಲ್ಸ್ ಅಂತೆ ಆದ್ಮೇಲೆ ಯಾವುದು ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಸೀರಿಯಲ್ಸ್ ಅಂತೆ ಆದ್ಮೇಲೆ ಇವಾಗ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3ಗೆ ಬರ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಕುಕ್ಕಿಂಗು ಏನೇನೋ ಸಾಕಾದಾಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಜನಗಳಿಗೆ. ಸೊ ಏನಪ್ಪ ಅಂತಂದರೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ರಿಟರ್ನ್ ಬರ್ತಾ ಇದ್ದಾರೆ, ಬಟ್ ಕಂಟಿನ್ಯೂ ಮಾಡಬೇಕಾಗಿತ್ತು ಗಿಚ್ಚಿಗಿಲಿಗಿಲಿಗೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅವ್ರ ಅಮ್ಮ ಕೂಡ ಬಂದಿದ್ರಲ್ಲ, ಅವ್ರ ಅಮ್ಮನೂ ಕೂಡ ನೋಡಿ ನಗ್ತಾ ಇದ್ರು, ಬಿದ್ದು ನಗ್ತಾ ಇದ್ರು. ಆ್ಯಂಡ್ ಅವರ ಮದುವೆ ಮಾತುಕತೆ ಏನೇನೋ ಮಾತಾಡ್ತಿದ್ರಲ್ಲಿ. ಸೊ ಈ ಹುಡುಗಿನ ಮದುವೆ ಐತಿಯಾ ಹಾಗೆ ಹೇಗೆ ಏನೋ ಕೇಳ್ತಾ ಇದ್ರು. ಶನಿವಾರ ಭಾನುವಾರ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3ಗೆ ಬರ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ನೋಡಿ, ನಾವು ನೋಡ್ತೀವಿ. ಆ್ಯಂಡ್ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಅವ್ರ ಕುಕ್ಕಿಂಗ್ ಬಗ್ಗೆ ಆಲ್ರೆಡಿ ನೋಡಿರ್ತೀರಾ ಅನ್ಕೊಂತೀವಿ. ಲೈಕ್ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಅನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಇನ್ನೂ ಯಾರೆಲ್ಲ ನೋಡಿಲ್ಲ, ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ನೋಡ್ಕೊಂಡು ಬನ್ನಿ ಅದನ್ನು. ಸೊ ಗೈಸ್ ಏನಪ್ಪ ಅಂತಂದರೆ ಒಂದು ಖುಷಿ ವಿಚಾರ. ಸೊ ಡ್ರೋನ್ ಪ್ರತಾಪ್ ಅವರು ಸದ್ಯಕ್ಕೆ ಇವಾಗ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿರೋದು ನೋಡಿರ್ತೀರಾ. ಸೊ ಅದನ್ನು ಕೂಡ ವಿಡಿಯೋ ಮಾಡಿ ನಾವು ಹಾಕಿದ್ವಿ. ಆ್ಯಂಡ್ ಅದಾದ ನಂತರ ಇವಾಗ ಇನ್ನೊಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಸೊ ನೋಡಬೇಕು ಇವಾಗ ಆ್ಯಕ್ಚುಲಿ ಈಗ 1 ವೀಕ್ ಆಗಿದೆ. ಸೊ ಅವ್ರ ಟೀಮ್ ಅವರು ಏನು ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಈಗ ಸ್ವಲ್ಪ ಶೀಘ್ರದಲ್ಲಿ ನಿಮಗೂ ಕೂಡ ಮಾಹಿತಿ ಬರುತ್ತೆ. ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ರೀಸೆಂಟ್ ಆಗಿ ಡ್ರೋನ್ ಪ್ರತಾಪ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದು ಮಗು ಮತ್ತು ಅವ್ರ ಅಮ್ಮ ಕೂಡ ಹೋಗಿದ್ರು. ಆ್ಯಂಡ್ ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಬಟ್ಟೆ ಕೂಡ ಗಿಫ್ಟ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅಭಿಮಾನಿಗಳು ನೋಡಿ ಎಷ್ಟು ಪಾಪ ಹುಡುಕೊಂಬಂದು ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಅದು ಅವ್ರ ಕಂಪ್ನಿಗೆ ಹತ್ರನೇ ಹೋಗಿ ಗಿಫ್ಟ್ ಕೊಟ್ಟಿದ್ದು. ಸೊ ಆ್ಯಂಡ್ ತುಂಬ ಜನ ಪಾಪ ನೀವು ಏನದು ನಂಬರ್ ಕೊಡಿ, ನಿಮ್ಮ ಅಡ್ರೆಸ್ ಎಲ್ಲಿದೆ ಅಂತ ಕೇಳ್ತಾ ಇರ್ತೀರಾ. ಸೊ ಆ್ಯಕ್ಚುಲಿ ಗೈಸ್ ನೀವು ಅಡ್ರೆಸ್ ಹುಡ್ಕೋ ದೊಡ್ಡ ವಿಷಯ ಅಲ್ಲ. ಸೊ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ನನ್ನ ಆಫೀಸ್ ರಾಜರಾಜೇಶ್ವರಿ ನಗರಲ್ಲಿ ಇದೆ ಅಂತ. ನೀವು ಆ ಕಂಪ್ನಿ ನೇಮ್ ಹಾಕಿದ್ರೆ ಗೂಗಲಲ್ಲಿ ಅಡ್ರೆಸ್ ಕೂಡ ಬರುತ್ತೆ. ಸೊ ತುಂಬ ಎಷ್ಟು ಜನ ಮುಗ್ದಿರ್ತಾರೆ ಅಂತ ನಾನು ಹೇಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ತುಂಬ ಜನ ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ ಅವಾಗ. ಸೊ ಅದರಲ್ಲಿ ಕಮೆಂಟ್ಸ್ ನನಗೆ ಡ್ರೋನ್ ಪ್ರತಾಪ್ ಅವ್ರ ಅಡ್ರೆಸ್ ಬೇಕು, ನಿಮ್ಮ ನಂಬರ್ ಕೊಡಿ ಅಂತ. ನಿಮ್ಮ ನಂಬರ್ ಎಲ್ಲ ಇಸ್ಕೊಳಕ್ಕಾಗಲ್ಲ, ಅವ್ರೇನೋ ಪ್ರೈವೇಟ್ ಇರುತ್ತೆ, ಅದು ಬಿಟ್ಬಿಡಿ. ಬಟ್ ನೀವು ಅಡ್ರೆಸ್ ಮೀಟ್ ಮಾಡಬೇಕು ಅನ್ಸಿದ್ರೆ ಈ ಥರ ಗೆಸ್ಟ್ ಆಗಿ ಬರ್ತಾ ಇರ್ತಾರೆ. ಸೊ ಅದೊಂದು ಕೂಡ ನಿಮ್ಗೆ ಅದೊಂದು ಮಾಹಿತಿ ಕೂಡ ಕೊಡ್ತೀವಿ, ಎಲ್ಲಿ ಗೆಸ್ಟ್ ಆಗಿ ರೀಸೆಂಟಾಗಿ ಬರ್ತಾರೆ ಅಂತ. ಆ್ಯಂಡ್ ಅದಲ್ಲದೆ ನೀವು ಹೋಗ್ತಾ ಬರ್ತಾ ಕಂಪ್ನಿ ಹತ್ರ ಇನ್ ಕೇಸ್ ಏನಾರು ಹೋದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೋಗ್ಬೇಡಿ. ಒಂದು 5 to 10 minutes ಟೈಮ್ ಸ್ಪೆಂಡ್ ಮಾಡಿ, ಬಿಕಾಸ್ ಅವ್ರಿಗೂ ಪ್ರೈವೇಟ್ ಲೈಫ್ ಇರುತ್ತಲ್ವಾ. ಸೊ ಹೋಗಿ ನಿಮ್ಗೆ ಏನು ಅನ್ಸೋದು ಅದನ್ನು ಮಾತಾಡಿ, ಅವ್ರನ್ನ ಒಂದು ಏನು ಸೆಲ್ಫಿ ಬೇಕಾ ಕೇಳ್ಕೊಂಡು ಹಾಗೆ ರಿಟರ್ನ್ ಬನ್ನಿ. ಆ್ಯಂಡ್ ಗೈಸ್ ಇನ್ನೊಂದು ಅಪ್ಡೇಟ್ ಏನಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಇದೇ ಮಾರ್ಚ್ 17ನೇ ತಾರೀಕು ಮೈಸೂರಿಗೆ ಬರ್ತಾ ಇದ್ದಾರೆ. ಯಾಕೆ ಗೊತ್ತಾ, ಅಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ನಡೆಯುತ್ತೆ ಮಲಿಯೂರು ಅನ್ನೋ ಗ್ರಾಮದಲ್ಲಿ. ಸೊ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಇವ್ರು ಬರ್ತಾ ಇದ್ದಾರೆ. ಎಸ್, ಅದೊಂದು ಲೋಕಲ್ ಕಬಡ್ಡಿ ಟೂರ್ನಿಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ಯಾರಾದರೂ ಲೋಕಲ್ ಅವರು ಇದ್ರೆ ಮೈಸೂರವರು ದಯವಿಟ್ಟು ಭಾಗವಹಿಸಿ. ಯಾಕಂತಂದರೆ ಕಬಡ್ಡಿ ಒಂದು ಗ್ರಾಮೀಣ ಕ್ರೀಡೆ ಆ್ಯಕ್ಚುಲಿ. ಸೊ ಇಲ್ಲಿ ಅಂತಲ್ಲ, ತುಂಬ ಜನ ಇವಾಗ ಪ್ರೋ ಕಬಡ್ಡಿ ಕೂಡ ನೋಡ್ತಾ ಇರ್ತಾರೆ, ಯಾವ ಲೆವೆಲ್ಗೆ ಬೆಳೆದಿದೆ ಇವಾಗ ಕಬಡ್ಡಿ ಆಡೋರಿಗೆ ಅಂತ. ಸೊ ದಯವಿಟ್ಟು ಯಾರಾದರೂ ಟ್ಯಾಲೆಂಟೆಡ್ ಪರ್ಸನ್ಸ್ ಇದೆ ಅಲ್ಲಿ ಹೋಗಿ ಭಾಗವಹಿಸಿ. ಆ್ಯಂಡ್ ನೀವೇನಾದರೂ ಡ್ರೋನ್ ಪ್ರತಾಪ್ ಅವ್ರ ಅಭಿಮಾನಿಗಳಾಗಿದೆ ದಯವಿಟ್ಟು ಅವ್ರನ್ನ ಅಲ್ಲಿ ಹೋಗಿ ಕೂಡ ನೀವು ಭೇಟಿ ಮಾಡ್ಬೋದು. ಆ್ಯಂಡ್ ಅಲ್ಲಿಗೆ ಕೂಡ ಗೆಸ್ಟ್ ಆಗಿ ಕರೆಸಿದ್ದಾರೆ, ಚೀಫ್ ಗೆಸ್ಟ್ ಆಗಿ. ಸೊ ಮೈಸೂರು ಹತ್ರ ಟೋಟಲ್ ಯಾರಾದರೂ ನೀವು ಹತ್ತದಲ್ಲಿದೆ ದಯವಿಟ್ಟು ಅಲ್ಲಿ ಹೋಗಿ ಭಾಗವಹಿಸಿ. ಆ್ಯಂಡ್ ಯಾರಾದರೂ ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಅಭಿಮಾನಿಗಳು ಇದೆ ದಯವಿಟ್ಟು ನೀವು ಅಲ್ಲಿ ಹೋಗಿ ಕೂಡ ನೀವು ಅವ್ರನ್ನ ನೋಡ್ಬೋದು. ಸೊ ಆ್ಯಂಡ್ ನಾನು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ನಮ್ಮದ್ರಲ್ಲೂ ಕೇಳ್ತಾರೆ, ಸೊ ಅವ್ರ ಫೋನ್ ನಂಬರ್ ಕೊಡಿ ಅಂತ. ಸೊ ನಾವೇನಾದ್ರು ಫೋನ್ ನಂಬರ್ ಇಟ್ಕೊಂಡಿರ್ತೀವ. ಆ್ಯಂಡ್ ತುಂಬ ಜನ ಕೇಳ್ತಾ ಏನೋ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿದ್ರು, ಏನಿದು ಇದೆಲ್ಲ ದೊಡ್ಡ ಒಂದು ನ್ಯೂಸಾ, ಇದು ಮಾಡ್ತಾರದು ನೀವೆಲ್ಲ ಮಾಡ್ತಾರೋ ಕೆಲಸ ಸರಿನಾ, ಆ್ಯಂಡ್ ಇದೆಲ್ಲ ಒಂದು ಅಪ್ಡೇಟಾ, ಇದೆಲ್ಲ ಒಂದು ವಿಡಿಯೋನಾ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಕೆಲವ್ರಿಗೆ ಇದು ಕೂಡ ಗೊತ್ತಿರಲ್ಲ ಗೈಸ್. ಆ್ಯಂಡ್ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಷನ್ನೇ ಸಿಕ್ಕಿರಲ್ಲ. ಸೊ ಅದಕ್ಕಾಗಿ ನಮ್ಮ ಕೈಲಾದಷ್ಟು ಇನ್ಫಾರ್ಮೇಷನ್ ನಾವು ತಿಳಿಸ್ಕೊಡ್ತೀವಿ. ಆ್ಯಂಡ್ ನಿಮ್ಮ ಕೈ ನೋಡೋಕ್ಕಾಗಲಿಲ್ವಾ, ಸ್ಕಿಪ್ ಮಾಡಿ, ಇಲ್ಲಾಂದರೆ ಸೊ ವಿಡಿಯೋ ನೋಡ್ಬೇಡಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ನಾನು ಹಿಂಗೆ ಹೇಳ. ಸೊ ಆ್ಯಕ್ಚುಲಿ ನಾವು ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅಂತಾನೆ ಕೊಟ್ಟಿರ್ತೀವಿ. ಹೌದು. ಸೊ ನೀವೇನು ಮಾಡ್ತೀರಾ, ಬೇಕು ಅಂತಾನೆ ನೋಡ್ತೀರಾ, ಅದನ್ನ ಬಂದ್ಬಿಟ್ಟು ಕಮೆಂಟಲ್ಲಿ ಏನೋ ಒಂದು ತಿಳಿಸ್ತೀರಾ. ಹೌದು. ಸೊ ಅದು ಯಾಕೆ ನಿಮ್ಮ ಟೈಮ್ ವೇಸ್ಟ್, ನಾನು ಹೇಳ್ತಾ ಇರೋದು ನಿಮ್ಮ ಟೈಮ್ ನೀವು ಯಾಕೆ ವೇಸ್ಟ್ ಮಾಡ್ಕೊತೀರಾ. ಇದು ನಾನು ಪರ್ಟಿಕ್ಯುಲರ್ಲಿ ಇವಾಗ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ನಮ್ಮ ಫಾಲೋವರ್ಸ್ ಇರ್ತಾರೆ. ಆ್ಯಂಡ್ ಅದರಲ್ಲಿ ತುಂಬ ಜನ ಫಾಲೋವರ್ಸ್ಗಳು ಇರ್ತಾರೆ. ಸೊ ಅವರು ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವ್ರು ನೋಡ್ತಾರೆ. ಸೊ ನೀವು ಪರ್ಟಿಕ್ಯುಲರ್ಲಿ ನೀವು ಗೊತ್ತು ಡ್ರೋನ್ ಪ್ರತಾಪ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಅಂತ ನೀವು ನೋಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಆಗ್ಬಿಡಿ, ಸ್ಕಿಪ್ ಮಾಡಿ ಅಷ್ಟೇ. ಅಷ್ಟೇ ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದು. ಸೊ ನೀವು ಯಾಕೆ ಪಾಪ ನಿಮ್ಮ ಟೈಮ್ ವೇಸ್ಟ್ ನೀವು ಮಾಡಿಕೊಂಡು ನಮ್ಮ ವಿಡಿಯೋಸ್ ನೋಡಿ ಅದರಲ್ಲಿ ಮತ್ತು ನಿಮ್ಮ ಆ್ಯಂಗರ್ನ ನಮ್ಮ ಮೇಲೆ ತೋರಿಸ್ತೀರಾ, ಇದು ದೊಡ್ಡ ನ್ಯೂಸ್ ಹಾಗೆ ಹಿಂಗೆ ಅಂತ. ಸೊ ಕೆಲವರಿಗೆ ಇದು ದೊಡ್ಡ ನ್ಯೂಸ್ ಸರ್. ಸೊ ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಭೇಟಿ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ.
ಆ್ಯಂಡ್ ನೀವು ಕೂಡ ಆ ಥರ ಇರ್ತೀರಾ, ಬಟ್ ನಿಮಗೆ ಅವರು ಇಷ್ಟ ಆಗಿರಲ್ಲ. ಸೊ ಆ ವ್ಯಕ್ತಿ ಇಷ್ಟ ಆಗಿಲ್ದಿರೋ ರೀಸನ್ಗೋಸ್ಕರ ನೀವು ಆ ಥರ ಕಮೆಂಟ್ ಆಗ್ತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬಟ್ ಎನಿವೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ವೀಡಿಯೋ ನೋಡೋಕೆ ಹೋಗಬೇಡಿ ಅಷ್ಟೇ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ಥರ ಕಮೆಂಟ್ಸ್ಗಳು ಬರ್ತಾ ಇರೋದ್ರ ಬಗ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ತಿಳಿಸ್ಬೋದು. ಆ್ಯಂಡ್ ಈ ಶನಿವಾರ ಭಾನುವಾರ ಮಿಸ್ ಮಾಡಿದಾಗ ನೋಡಿ, ಆ್ಯಂಡ್ ನಾವು ಕೂಡ ನೋಡ್ತೀವಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.